ಫೆಬ್ರವರಿ 19ರ ಪ್ರಚಲಿತ ಘಟನೆಗಳು. ಫೆಬ್ರವರಿ 19ನ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನಾಗಿ ಆಚರಣೆ. ಇನ್ನು ಮರಾಠ ಸಾಮ್ರಾಜ್ಯದ ಸ್ಥಾಪಕ ಶಿವಾಜಿಯವ್ರ ಬಗ್ಗೆ ನೋಡೋದಾದ್ರೆ ಛತ್ರಪತಿ ಶಿವಾಜಿಯವರು ಮರಾಠ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಫೆಬ್ರವರಿ 19, 1627ರಂದು ಇಂದಿನ ಮಹಾರಾಷ್ಟ್ರದ ಜುನಾರ್ ಜಿಲ್ಲೆಯ ಶಿವನೇರಿ ಕೋಟೆಯಲ್ಲಿ ಇವರು ಜನಿಸಿದರು. ಶಿವಾಜಿಯವರು ಎಲ್ಲಿ ಜನಿಸಿದರು ಅಂತ ಕೇಳ್ತಾರೆ. ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ಶಿವಾಜಿಯವರ ತಂದೆ ಶಹಾಜಿ ಭೋಸ್ಲೆ. ಶಹಾಜಿ ಭೋಸ್ಲೆ ಅವರು ಬಿಜಾಪುರದ ಮೊಹಮ್ಮದ್ ಆದಿಲ್ ಶಾನ ಕೆಳಗೆ ಕೆಲಸ ಮಾಡುತ್ತಿದ್ದರು. ಇವರು ಶಹಾಜಿ ಭೋಸ್ಲೆ ತಾಯಿ ಜೀಜಾಬಾಯಿ ಅವರು. ಶಿವಾಜಿಯವರ ತಾಯಿ ಜೀಜಾಬಾಯಿ. ಶಿವಾಜಿಯವರ ಗುರು ಯಾರಂದ್ರೆ ದಾದಾಜಿ ಕೊಂಡದೇವ ಅವರು. ಶಿವಾಜಿಯವರ ಆಧ್ಯಾತ್ಮಿಕ ಗುರು ಯಾರಂದ್ರೆ ರಾಮದಾಸ್ ಅವರು. ಶಿವಾಜಿಯವರು ಮಾವಳಿಗಳು ಎಂಬ ಜನರನ್ನು ಸೇರಿಸಿಕೊಂಡು ಸೈನ್ಯ ತಯಾರಿಸಿದರು. ಇನ್ನು ಶಿವಾಜಿ ಅಫ್ಜಲ್ ಖಾನ್ ವಿರುದ್ಧ ಹೋರಾಟ ಮಾಡಿದರು. ಯಾವಾಗ ಅಂದ್ರೆ 1659ರಲ್ಲಿ. ಎಲ್ಲಿ ಅಂದ್ರೆ ಅದ ಅಫ್ಜಲ್ ಖಾನ 1659ರಲ್ಲಿ ಪ್ರತಾಪಗಢ ಸಮೀಪದ ವಾಯ್ ಎಂಬ ಸ್ಥಳದಲ್ಲಿ ಬಿಡಾರ ಹೂಡಿರ್ತಾರೆ. ಅವಾಗ ಸಂಧಾನ ಮಾಡಕ್ಕಂತ ಅಫ್ಜಲ್ ಖಾನ ಮತ್ತು ಶಿವಾಜಿ ಮಧ್ಯೆ ಸಂಧಾನ ಮಾಡಕ್ಕಂತ ಯಾರು ಇರ್ತಾರಂದ್ರೆ ಮರಾಠ ಬ್ರಾಹ್ಮಣ ಕೃಷ್ಣಾಜಿ ಭಾಸ್ಕರ್. ಇವನು ಯಾರು ಕಳಿಸಿರ್ತಾರಂದ್ರೆ ಶಿವಾಜಿ ಕಳಿಸಿರ್ತಾನೆ. ಆ ಸಂದರ್ಭದಾಗ ಶಿವಾಜಿ ಅಫ್ಜಲ್ ಖಾನ ಭೇಟಿ ಹಾಕರು. ಶಿವಾಜಿ ವ್ಯಾಘ್ರನಕ ಅಂದ್ರೆ ಹುಲಿ ಉಗುರು ಎಂಬ ಆಯುಧದಿಂದ ಅಫ್ಜಲ್ ಖಾನನ್ನು ಕೊಲೆ ಮಾಡುತ್ತಾನೆ. ನೆಕ್ಸ್ಟ್ ಔರಂಗಜೇಬ, ಮೊಘಲರ ರಾಜ ಯಾರ ಔರಂಗಜೇಬ ಶಿವಾಜಿಗೆ ರಾಜ ಎಂಬ ಬಿರುದು ನೀಡಿದ. ಇದು ಇಂಪಾರ್ಟೆಂಟ್. ಶಿವಾಜಿಗೆ ರಾಜ ಎಂಬ ಬಿರುದು ನೀಡಿದವರು ಯಾರಂತ ಕ್ವಶನ್ ಆಗುತ್ತೆ. ಔರಂಗಜೇಬ. ಶಿವಾಜಿ ಮತ್ತು ಔರಂಗಜೇಬನ ಬಗ್ಗೆ ನೋಡೋದಾದ್ರೆ ದಕ್ಕನಿನ ರಾಜ್ಯಪಾಲನಾಗಿ ಔರಂಗಜೇಬ ಶೈಸ್ತ ಖಾನನ್ನು ಆಯ್ಕೆ ಮಾಡುತ್ತಾನೆ. ಅದಾದ್ಮೇಲೆ 1663ರಲ್ಲಿ ಶಿವಾಜಿ ಪುಣೆಯಲ್ಲಿ ಬೀಡು ಬಿಟ್ಟಿದ್ದ ಶೈಸ್ತ ಖಾನನ ಮೇಲೆ ದಾಳಿ ಮಾಡಿ ಅವನ ಬೆರಳು ಕತ್ತರಿಸ್ತಾನ. ಶೈಸ್ತ ಖಾನನ ಬೆರಳು ಕತ್ತರಿಸ್ತಾನ. ಅವಾಗ ಶೈಸ್ತ ಖಾನ ಔರಂಗಜೇಬನ ಬಳಿ ರಿಟರ್ನ್ ಹೋಗ್ತಾನೆ. ನೆಕ್ಸ್ಟ್ ಶಿವಾಜಿ ಮತ್ತು ಜಯಸಿಂಗರ ನಡುವೆ ಪುರಂದರ ಒಪ್ಪಂದ ಆಗುತ್ತೆ. ಔರಂಗಜೇಬ 1665ರಲ್ಲಿ ದಿಲೀಪ್ ಖಾನ್ ಮತ್ತು ಅಂಬರ ದೊರೆ ರಾಜ ಜಯಸಿಂಗ್ನನ್ನು ಕಳುಹಿಸಿದ. ಯಾರ್ಯಾರಂದ್ರೆ 1665ರಲ್ಲಿ ದಿಲೀಪ್ ಖಾನ ಮತ್ತು ಅಂಬರದ ದೊರೆ ರಾಜ ಜಯಸಿಂಗ್ ಇವರಿಬ್ಬರನ್ನು ಕಳುಹಿಸ್ತಾನೆ ಔರಂಗಜೇಬ. 1665 ಜೂನ್ 22ರಂದ ಶಿವಾಜಿಯು ಜಯಸಿಂಗನ ಜೊತೆ ಪುರಂದರ ಒಪ್ಪಂದ. ಇದು ಇಂಪಾರ್ಟೆಂಟ್. ಪುರಂದರ ಒಪ್ಪಂದ ಯಾರ್ಯಾರ ನಡುವೆ ಆಯಿತು? ಶಿವಾಜಿ ಮತ್ತು ಜಯಸಿಂಗರ ನಡುವೆ. ಶಿವಾಜಿ ಮತ್ತು ಜಯಸಿಂಗರ ನಡುವೆ 1665 ಜೂನ್ 22ರಂದು ಪುರಂದರ ಒಪ್ಪಂದ ಮಾಡಿಕೊಂಡನು. ಈ ಪುರಂದರ ಒಪ್ಪಂದರಂತೆ ಶಿವಾಜಿ 23 ಕೋಟೆಗಳನ್ನು, ಎಷ್ಟು ಕೋಟೆಗಳು? 23 ಕೋಟೆಗಳನ್ನು ಬಿಟ್ಟು ಕೊಟ್ಟನು. 23 ಕೋಟೆ ಬಿಟ್ಟು ಕೊಟ್ಟ ನಂತರ ಶಿವಾಜಿ ಬಳಿ ಉಳಿದಿರೋ ಕೋಟೆಗಳ ಸಂಖ್ಯೆ 12 ಮಾತ್ರ. ನೆಕ್ಸ್ಟ್ ಇದಾದ್ಮೇಲೆ ಜಯಸಿಂಗ ಶಿವಾಜಿಯನ್ನು ಆಗ್ರಾಕ್ಕೆ ಬರುವಂತೆ ಆಹ್ವಾನ ನೀಡುತ್ತಾನೆ. 1666 ಮಾರ್ಚ್ 16ರಂದು ಶಿವಾಜಿ ಹಿರಿಯ ಮಗ ಸಂಭಾಜಿಯೊಂದಿಗೆ ಆಗ್ರಾಕ್ಕೆ ಹೋಗ್ತಾನೆ. ಆಗ ಶಿವಾಜಿಯನ್ನು ಅಲ್ಲಿ ಬಂಧನ ಮಾಡಲಾಗುತ್ತೆ. ಮಾಡಲಾಗುತ್ತೆ. ಆಗ ಶಿವಾಜಿ ಅಲ್ಲಿಂದ ಹಣ್ಣಿನ ಬುಟ್ಟಿಯಲ್ಲಿ ಪಾರಾಗ್ತಾನೆ. ಪಾರಾದ್ಮೇಲೆ ಔರಂಗಜೇಬ ಶಿವಾಜಿಗೆ ರಾಜ ಎಂಬ ಬಿರುದನ್ನು ನೀಡುತ್ತಾನೆ. ಶಿವಾಜಿಗೆ 1674ರಲ್ಲಿ ರಾಯಗಢದಲ್ಲಿ ಸಕಲ ರಾಜ್ಯ ವೈಭವಗಳೊಡನೆ ಪಟ್ಟಾಭಿಷೇಕ ನಡೆಸಿಕೊಂಡು ಛತ್ರಪತಿ ಎಂಬ ಬಿರುದನ್ನು ಧರಿಸಿದ. ಯಾವಾಗಂದ್ರೆ 1674ರಲ್ಲಿ. ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. 1674ರಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಆವಾಗ ಛತ್ರಪತಿ ಎಂಬ ಬಿರುದನ್ನು ಧರಿಸಿಕೊಳ್ಳುತ್ತಾನೆ. ಶಿವಾಜಿ ಏಪ್ರಿಲ್ 4, 1680ರಂದು ಮೃತನಾಗುತ್ತಾನೆ. ಇನ್ನು ಅವರ ಆಡಳಿತ ಬಗ್ಗೆ ನೋಡೋದಾದ್ರೆ ಶಿವಾಜಿ ಚೌತ್ ಮತ್ತು ಸರ್ದೇಶ್ಮುಖಿ ಎಂಬ 2 ತೆರಿಗೆಗಳ ಸಂಗ್ರಹವನ್ನು ಪರಿಚಯಿಸಿದನು. ಚೌತ್ ಅಂದ್ರೆ ಇದು ಶತ್ರು ರಾಜ್ಯಗಳ ಮೇಲೆ ಇದೆ. ಸರ್ದೇಶ್ಮುಖಿ ಅಂದ್ರೆ ಮಿತ್ರ ರಾಜ್ಯಗಳ ಮೇಲೆ. ಚೌತ್ ಅಂದ್ರೆ 1/4 ಭಾಗ. ಸರ್ದೇಶ್ಮುಖಿ ಅಂದ್ರೆ 1/10 ಭಾಗ ಕೊಡೋದು. ಅವರು ತಮ್ಮ ರಾಜ್ಯವನ್ನು 4 ಪ್ರಾಂತ್ಯಗಳಿಗೆ ವಿಂಗಡಿಸಿದರು. ಆಡಳಿತದಲ್ಲಿ ರಾಜ್ಯವನ್ನು 4 ಪ್ರಾಂತ್ಯಗಳಿಗೆ ವಿಂಗಡಿಸಿದರು. ಪ್ರತಿಯೊಂದು ಪ್ರಾಂತ್ಯಕ್ಕೆ ಮಾಮಲತದಾರರ ನೇತೃತ್ವದಲ್ಲಿತ್ತು.
ರಾಜ್ಯವನ್ನು 4 ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿತ್ತ. ಪ್ರತಿಯೊಂದು ಪ್ರಾಂತ್ಯ ಯಾರ ನೇತೃತ್ವದಲ್ಲಿತ್ತು ಅಂದ್ರೆ ಮಾಮಲತದಾರರ ನೇತೃತ್ವದಲ್ಲಿತ್ತು. ಇವರು ಜಾಗೀರ್ದಾರಿ ವ್ಯವಸ್ಥೆಯನ್ನು ರದ್ದುಗೊಳಿಸಿದರು ಮತ್ತು ಅದನ್ನು ರೈತವಾರಿ ವ್ಯವಸ್ಥೆಯಿಂದ ಬದಲಾಯಿಸಿದರು. ಜಾಗೀರ್ದಾರಿ ವ್ಯವಸ್ಥೆಯನ್ನು ರದ್ದು ಮಾಡಿ ರೈತವಾರಿ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಶಿವಾಜಿಯ ಬಿರುದುಗಳು ಯಾವ್ಯಾವ ಅಂದ್ರೆ ಛತ್ರಪತಿ, ಕ್ಷತ್ರಿಯ ಕುಲವಂತ ಮತ್ತು ಹೈಂದವ ಧರ್ಮೋದ್ಧಾರಕ. ಇನ್ನೊಂದು ಬಿರುದು ಯಾವುದಂದ್ರೆ ರಾಜ ಎಂಬ ಬಿರುದನ್ನು ಔರಂಗಜೇಬ ನೀಡಿದ್ದ. ನೆಕ್ಸ್ಟ್ ರಾಮಕೃಷ್ಣ ಪರಮಹಂಸ ಜಯಂತಿ. ರಾಮಕೃಷ್ಣ ಪರಮಹಂಸ ಜಯಂತಿ ಬಗ್ಗೆ ನೋಡೋದಾದ್ರೆ ಫೆಬ್ರವರಿ 1836 ಪಶ್ಚಿಮ ಬಂಗಾಳದ ಕಾಮರ್ಪುಕುರದಲ್ಲಿ ಗದಾಧರ ಚಟ್ಟೋಪಾಧ್ಯಾಯ ಎಂಬ ಹೆಸರಿನಲ್ಲಿ ರಾಮಕೃಷ್ಣರು ಜನಿಸಿದರು. ಇದು ಕ್ವಶನ್ ಆಗಿದೆ. ರಾಮಕೃಷ್ಣ ಪರಮಹಂಸರ ಮೊದಲ ಹೆಸರು ಯಾವುದಂದ್ರೆ ಗದಾಧರ ಚಟ್ಟೋಪಾಧ್ಯಾಯ. ಅವರ 189ನೇ ಜನ್ಮ ದಿನಾಚರಣೆಯನ್ನು ಫೆಬ್ರವರಿ 18, 2025 ಆಚರಿಸಲಾಗುತ್ತದೆ. ಇವರ ರಾಮಕೃಷ್ಣ ಪರಮಹಂಸರ ಆಧ್ಯಾತ್ಮಿಕ ಮಾರ್ಗದರ್ಶಕರು ಯಾರಂದ್ರೆ ಭೈರವಿ ಬ್ರಾಹ್ಮಣಿಯವರು. ರಾಮಕೃಷ್ಣ ಪರಮಹಂಸರ ಮುಖ್ಯ ಬೋಧನೆಗಳು ಏನೇನಂದ್ರೆ ಎಲ್ಲ ಧರ್ಮಗಳು ದೇವರ ಕಡೆಗೆ ಕರೆದೊಯ್ಯುತ್ತವೆ, ಆತ್ಮ ಸಾಕ್ಷಾತ್ಕಾರವು ಅತ್ಯುನ್ನತ ಗುರಿಯಾಗಿದೆ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಭಕ್ತಿ ಅತ್ಯಗತ್ಯ ಎಂದು ಬೋಧನೆಗಳನ್ನು ನೀಡಿದ್ದಾರೆ ಇವರು ರಾಮಕೃಷ್ಣರು. ನೆಕ್ಸ್ಟ್ ರಾಮಕೃಷ್ಣ ಮಿಷನ್ ಒಂದು ಮಹತ್ವದ ಆಧ್ಯಾತ್ಮಿಕ ಮತ್ತು ಮಾನವೀಯ ಸಂಘಟನೆಯಾಗಿದ್ದು ಇದನ್ನು ಮೇ 1, 1897 ಇದು ಇಂಪಾರ್ಟೆಂಟ್. ರಾಮಕೃಷ್ಣ ಮಿಷನ್ ಸ್ಥಾಪಿಸಿದವರು ಸ್ವಾಮಿ ವಿವೇಕಾನಂದರ. ಅದು ಯಾವಾಗ ಸ್ಥಾಪನೆ ಆಗಿತ್ತು ಅಂತ ಕೇಳ್ತಾರ. ಮೇ 1, 1897 ಪಶ್ಚಿಮ ಬಂಗಾಳದ ಬೇಲೂರಿನಲ್ಲಿ ಭಾರತೀಯ ಅತೀಂದ್ರಿಯ ರಾಮಕೃಷ್ಣ ಪರಮಹಂಸರ ಮುಖ್ಯ ಶಿಷ್ಯರಾದ ಸ್ವಾಮಿ ವಿವೇಕಾನಂದರು ಇದನ್ನು ಸ್ಥಾಪಿಸಿದರು. ಇದು ಇಂಪಾರ್ಟೆಂಟ್. ಯಾರು ಸ್ಥಾಪನೆ ಮಾಡಿದ್ರು ಅಂದ್ರೆ ಸ್ವಾಮಿ ವಿವೇಕಾನಂದರು. ಈ ಮಿಷನ್ ರಾಮಕೃಷ್ಣರ ಬೋಧನೆಗಳನ್ನು ಪ್ರಚಾರ ಮಾಡುವುದು ಮತ್ತು ಮಾನವೀಯತೆಗೆ ಸೇವೆ ಸಲ್ಲಿಸುವ ಗುರಿಯನ್ನು ಹೊಂದಿದೆ. ರಾಮಕೃಷ್ಣ ಮಿಷನ್ ಯಾವುದಕ್ಕೆ ಸಂಬಂಧಪಟ್ಟದೆ ಅಂದ್ರೆ ರಾಮಕೃಷ್ಣ ಪರಮಹಂಸರ ಬೋಧನೆಗಳನ್ನು ಪ್ರಚಾರ ಮಾಡುವುದು ಮತ್ತು ಮಾನವೀಯತೆಗೆ ಸೇವೆ ಸಲ್ಲಿಸುವ ಗುರಿಯನ್ನು ಹೊಂದಿದೆ. ಆತ್ಮನು ಮೋಕ್ಷಾರ್ಥಂ ಜಗತ್ ಹಿತಾಯ ಚ, ಒಬ್ಬರ ಸ್ವಂತ ಮೋಕ್ಷಕ್ಕಾಗಿ ಮತ್ತು ಪ್ರಪಂಚ ಕಲ್ಯಾಣಕ್ಕಾಗಿ ಎಂಬ ಆದರ್ಶಗಳಿಂದ ಮಾರ್ಗದರ್ಶಿಸಲ್ಪಟ್ಟಿದೆ ಇದು. ನೆಕ್ಸ್ಟ್ ಮುಖ್ಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್. ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನು 26ನೇ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಲಾಗಿದೆ. ಇವಾಗ ಎಷ್ಟನೇದವರು ಅಂದರೆ ಇವರು 26ನೇದವರು. ಚುನಾವಣಾ ಆಯೋಗದ ಎಲೆಕ್ಷನ್ ಕಮಿಷನ್ ಸದಸ್ಯರ ನೇಮಕಾತಿ ಕುರಿತ ಹೊಸ ಕಾನೂನಿನಡಿಯಲ್ಲಿ ನೇಮಕಗೊಂಡ ಮೊದಲ ಚೀಫ್ ಎಲೆಕ್ಷನ್ ಕಮಿಷನರ್ ಇವರು, ಮುಖ್ಯ ಚುನಾವಣಾಧಿಕಾರಿ ಇವರು. ಫೆಬ್ರವರಿ 17, 2025 ಇವರು ನೇಮಕಗೊಂಡರು. ಇವರು ಫೆಬ್ರವರಿ 19, 2025 ಅಧಿಕಾರ ವಹಿಸಿಕೊಂಡರು. ಅವರ ಅವಧಿ ಎಲ್ಲಿವರೆಗೆ ಐತೆ ಅಂದ್ರೆ ಜನವರಿ 26, 2029 ಇರುತ್ತದೆ. ಭಾರತದ 25ನೇ ಮುಖ್ಯ ಚುನಾವಣಾ ಆಯುಕ್ತ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಂದ್ರೆ ರಾಜೀವ್ ಕುಮಾರ್ ಅವರು ವಿದಾಯ ಹೇಳಿದ ನಂತರ ಅವರು ಅತ್ಯಂತ ಹಿರಿಯ ಚುನಾವಣಾ ಆಯುಕ್ತರಾಗಿದ್ದರು. ರಾಜೀವ್ ಕುಮಾರ್ ನಂತರ ಅತ್ಯಂತ ಹಿರಿಯ ಚುನಾವಣಾ ಆಯುಕ್ತರು ಯಾರಂದ್ರೆ ಜ್ಞಾನೇಶ್ ಕುಮಾರ್ ಅವರು. ಚುನಾವಣಾ ಆಯುಕ್ತರ ನೇಮಕಾತಿಯನ್ನು ಭಾರತೀಯ ಸಂವಿಧಾನದ 324ನೇ ವಿಧಿಯಿಂದ ನಿಯಂತ್ರಿಸಲಾಗುತ್ತದೆ. ಇದು ಚುನಾವಣೆ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣದ ಅಧಿಕಾರವನ್ನು ಚೀಫ್ ಎಲೆಕ್ಷನ್ ಕಮಿಷನರ್ಗೆ ನೀಡುತ್ತದೆ. ಇನ್ನು ನೇಮಕಾತಿ ಪ್ರಕ್ರಿಯೆ ಬಗ್ಗೆ ನೋಡುವುದಾದ್ರೆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರ ನೇಮಕಾತಿ ಬಗ್ಗೆ ನೋಡೋದಾದ್ರೆ ಆಯುಕ್ತರು ನೇಮಕಾತಿ ಸೇವಾ ಷರತ್ತುಗಳು ಮತ್ತು ಅಧಿಕಾರಾವಧಿ ಕಾಯ್ದೆ 2023 ನೇಮಕಾತಿಗಳಿಗೆ ಪ್ರಸ್ತುತ ಕಾರ್ಯವಿಧಾನವನ್ನು ವಿವರಿಸುತ್ತದೆ. ರಾಷ್ಟ್ರಪತಿಗಳು ಚೀಫ್ ಎಲೆಕ್ಷನ್ ಕಮಿಷನರ್ ಅವರನ್ನು, ಮುಖ್ಯ ಚುನಾವಣಾ ಅಧಿಕಾರಿಗಳನ್ನು ಮತ್ತು ಚುನಾವಣಾ ಆಯೋಗಗಳನ್ನು ಆಯ್ಕೆ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ನೇಮಿಸುತ್ತಾರೆ. ಈ ಆಯ್ಕೆ ಸಮಿತಿಯೊಳಗೆ ಯಾರು ಇರ್ತಾರಂದ್ರೆ ಪ್ರಧಾನಮಂತ್ರಿ, ಕೇಂದ್ರ ಸಂಪುಟ ಸಚಿವರು ಮತ್ತು ವಿರೋಧ ಪಕ್ಷದ ನಾಯಕರು ಮತ್ತು ಲೋಕಸಭೆಯಲ್ಲಿ ಅತಿ ದೊಡ್ಡ ವಿರೋಧ ಪಕ್ಷದ ನಾಯಕರು ಇರ್ತಾರೆ ಇದ್ರೊಳಗೆ. ಇನ್ನು ಚುನಾವಣಾ ಆಯೋಗದ ಬಗ್ಗೆ ನೋಡೋದಾದ್ರೆ ಇದು ನಮ್ಮ ಸಂವಿಧಾನದ 15ನೇ ಭಾಗದಲ್ಲಿ ಕಂಡು ಬರುತ್ತದೆ. 15ನೇ ಭಾಗ ಮತ್ತು 324ನೇ ವಿಧಿ. ಇದರ ಅಧ್ಯಕ್ಷರನ್ನು ಯಾರು ನೇಮಿಸುತ್ತಾರಂದ್ರೆ ರಾಷ್ಟ್ರಪತಿಗಳು. ಚುನಾವಣಾ ಆಯುಕ್ತರನ್ನು ಮತ್ತು ಮುಖ್ಯ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಈಗ ಪ್ರೆಸೆಂಟಾಗಿ ಆಯ್ಕೆಯಾದವರು ಯಾರಂದ್ರೆ ಮುಖ್ಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಅವರು ಮುಖ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾದರು. 1993 PV ನರಸಿಂಹರಾವ್ ಸರ್ಕಾರ ತ್ರಿಸದಸ್ಯ ಚುನಾವಣಾ ಆಯೋಗವನ್ನು
ರಚನೆ ಮಾಡಿದ್ದ. ಹೆಂಗಂದ್ರೆ ಒಬ್ಬರ ಮುಖ್ಯ ಚುನಾವಣಾ ಆಯುಕ್ತರು ಇರಬೇಕು, ಇಬ್ಬರ ಚುನಾವಣಾ ಆಯುಕ್ತರ ಇರಬೇಕು. ಇವರ ಅಧಿಕಾರಾವಧಿ ಎಷ್ಟಂದ್ರೆ ಚುನಾವಣಾ ಆಯುಕ್ತರ 6 ವರ್ಷಗಳು ಅಧಿಕಾರಾವಧಿ ಅಥವಾ 65 ವರ್ಷಗಳು. ಇವರ ವೇತನ ಭತ್ಯೆ ಮತ್ತು ಪಿಂಚಣಿಗಳನ್ನು ಭಾರತದ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ. ವೇತನ ಮತ್ತು ಭತ್ಯೆಯನ್ನು ಭಾರತ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ. ಇದರ ಅಧ್ಯಕ್ಷರ ಮುಖ್ಯ ಚುನಾವಣಾ ಆಯುಕ್ತರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸ್ಥಾನಮಾನವನ್ನು ಹೊಂದಿದ್ದಾರೆ. ನೆಕ್ಸ್ಟ್, ಇಂಡಿಯನ್ ಓಷಿಯನ್ ಕಾನ್ಫರೆನ್ಸ್ ಅಥವಾ ಹಿಂದೂ ಮಹಾಸಾಗರ ಸಮ್ಮೇಳನ. ಭಾರತದ ವಿದೇಶಾಂಗ ಸಚಿವ ಯಾರಂದ್ರೆ ಡಾಕ್ಟರ್ ಎಸ್ ಜಯಶಂಕರ್ ಅವರು 8ನೇ ಹಿಂದೂ ಮಹಾಸಾಗರ ಸಮ್ಮೇಳನದಲ್ಲಿ ಭಾಗವಹಿಸಲು ಒಮನ್ಗೆ ಭೇಟಿ ನೀಡಿದರು. ಇದು ಇಂಡಿಯನ್ ಓಷಿಯನ್ ಕಾನ್ಫರೆನ್ಸ್ ಅಥವಾ ಹಿಂದೂ ಮಹಾಸಾಗರ ಸಮ್ಮೇಳನ ಎಲ್ಲಿ ನಡೀತಂತ ಕ್ವಶನ್ ಮಾಡ್ತಾರೆ. ಅದಕ್ಕೆ ಉತ್ತರ ಒಮನ್ನಲ್ಲಿ ಜರುಗಿತು. ಒಮನ್ನ ಮಸ್ಕಾತ್ನಲ್ಲಿ ನಡೆದ 8ನೇ ಹಿಂದೂ ಮಹಾಸಾಗರ ಸಮ್ಮೇಳನ. ಇದರ ಥೀಮ್ ಏನಂದ್ರೆ ಕಡಲ ಸಹಭಾಗಿತ್ವದ ಹೊಸ ದಿಗಂತಗಳಿಗೆ ಪ್ರಯಾಣ. ಇದು ಇಂಪಾರ್ಟೆಂಟ್. ಇದನ್ನು 2016ರಲ್ಲಿ ಸಿಂಗಾಪುರದಲ್ಲಿ 30 ದೇಶಗಳ ಭಾಗವಹಿಸುವಿಕೆಯೊಂದಿಗೆ ಇಂಡಿಯಾ ಫೌಂಡೇಶನ್ ಭಾರತದ ಮೂಲದ ಚಿಂತಕರ ಚಾವಡಿ ಸ್ಥಾಪಿಸಿತು. ಇದನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂದ್ರೆ ಇಂಡಿಯನ್ ಓಷಿಯನ್ ಕಾನ್ಫರೆನ್ಸನ್ನು 2016ರಲ್ಲಿ ಸಿಂಗಾಪುರದಲ್ಲಿ 30 ದೇಶಗಳ ಭಾಗವಹಿಸುವಿಕೆಯೊಂದಿಗೆ ಇಂಡಿಯಾ ಫೌಂಡೇಶನ್ ಎಂಬ ಚಿಂತಕರ ಚೌಡಿ ಒಂದು ಸ್ಥಾಪನೆ ಮಾಡಿದ್ದನು. ಇಂಡಿಯನ್ ಓಷಿಯನ್ ಕಾನ್ಫರೆನ್ಸ್ದ ಉದ್ದೇಶ ಏನಂದ್ರೆ ಇಂಡಿಯನ್ ಓಷಿಯನ್ ರೀಜನ್ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿನ ಪ್ರಮುಖ ರಾಜ್ಯಗಳು ಮತ್ತು ಕಡಲ ಪಾಲುದಾರರನ್ನು ಒಗ್ಗೂಡಿಸುವ ಗುರಿಯನ್ನು ಹೊಂದಿದೆ. ಮತ್ತು ಈ ಪ್ರದೇಶದಲ್ಲಿ ಎಲ್ಲರಿಗೂ ಭದ್ರತೆ ಮತ್ತು ಬೆಳವಣಿಗೆ ದೃಷ್ಟಿಕೋನದ ಅಡಿಯಲ್ಲಿ ಪ್ರಾದೇಶಿಕ ಸಹಕಾರವನ್ನು ಹೆಚ್ಚಿಸುತ್ತದೆ. ನೆಕ್ಸ್ಟ್, PM ಆಶಾ ಯೋಜನೆ. PM ಆಶಾ ಯೋಜನೆ ಲಾಂಗ್ ಫಾರ್ಮ್ ಏನಂದ್ರೆ ಪ್ರಧಾನಮಂತ್ರಿ ಅನ್ನದಾತ್ ಆಯ್ ಸಂರಕ್ಷಣ್ ಅಭಿಯಾನ ಯೋಜನೆ. 15ನೇ ಹಣಕಾಸು ಆಯೋಗ 2025-26 ಸಮಗ್ರ PM ಆಶಾ ಯೋಜನೆಯನ್ನು ಮುಂದುವರಿಸಲು ಸರ್ಕಾರ ಅನುಮೋದನೆ ನೀಡಿದೆ. ಇದು ಇಂಪಾರ್ಟೆಂಟ್. ಯಾಕಂದ್ರೆ PM ಆಶಾ ಯೋಜನೆಯನ್ನು ಎಲ್ಲಿವರೆಗೆ ವಿಸ್ತರಣೆ ಮಾಡಲಾಗಿದೆ ಅಂತ ಕ್ವಶನ್ ಆಗುತ್ತೆ. 2025-26 ಹಣಕಾಸು ಆಯೋಗ ಇದನ್ನು ವಿಸ್ತರಣೆ ಮಾಡಬೇಕು ಎಂದು ಸರ್ಕಾರದೊಂದಿಗೆ ಅನುಮೋದನೆ ನೀಡಿದೆ. ಇನ್ನು PM ಆಶಾ ಯೋಜನೆ ಬಗ್ಗೆ ನೋಡೋದಾದ್ರೆ ಪರಿಣಾಮಕಾರಿ ಖರೀದಿ ಕಾರ್ಯಾಚರಣೆಗಳು ಮತ್ತು ಬೆಲೆ ಬೆಂಬಲ ಕಾರ್ಯವಿಧಾನಗಳ ಮೂಲಕ ರೈತರಿಗೆ ಲಾಭದಾಯಕ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿರುವ ಒಂದು ಛತ್ರಿ ಯೋಜನೆಯಾಗಿದೆ. ಇದೊಂದು ಯೋಜನೆಯಾಗಿದೆ. ಇದರ ನೋಡಲ್ ಸಚಿವಾಲಯ ಯಾವುದಂದ್ರೆ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದಿಂದ ನಿರ್ವಹಿಸಲ್ಪಡುತ್ತದೆ. ಇದು PM ಆಶಾ ಯೋಜನೆ ಯಾವ ಸಚಿವಾಲಯದಿಂದ ನಿರ್ವಹಿಸಲ್ಪಡುತ್ತದೆ ಇದು ಕ್ವಶನ್ ಆಗುತ್ತಾ. ಇದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದಿಂದ ನಿರ್ವಹಿಸಲ್ಪಡುತ್ತದೆ. ಇದನ್ನು ಅನುಷ್ಠಾನ ಮಾಡುವ ಸಂಸ್ಥೆಗಳು ಯಾವ್ಯಾವ ಅಂದ್ರೆ PM ಆಶಾ ಯೋಜನೆಯನ್ನು ಅನುಷ್ಠಾನ ಮಾಡುವ ಸಂಸ್ಥೆಗಳು ರಾಜ್ಯ ಸರ್ಕಾರಗಳೊಂದಿಗೆ ಕೇಂದ್ರ ನೋಡಲ್ ಏಜೆನ್ಸಿಗಳು NAPED NCCF ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ. ನೆಕ್ಸ್ಟ್, ಬಹುಪಕ್ಷೀಯ ನೌಕಾವ್ಯಾಯಾಮ ಕೊಮೋಡೋ. ಇದು ಇಂಪಾರ್ಟೆಂಟ್. ಬಹುಪಕ್ಷೀಯ ನೌಕಾವ್ಯಾಯಾಮ ಕೊಮೋಡೋ ಭಾರತೀಯ ನೌಕಾಪಡೆಯ ವೇದಿಕೆಗಳಾದ INS ಶಾರ್ದುಲ್ ಮತ್ತು ಲಾಂಗ್ ರೇಂಜ್ ಮ್ಯಾರಿಟೈಮ್ ಸರ್ವೈಲೆನ್ಸ್ P-81 ವಿಮಾನಗಳು ಬಹುಪಕ್ಷೀಯ ನೌಕಾವ್ಯಾಯಾಮದ ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ 2025ನಲ್ಲಿ ಭಾಗವಹಿಸಲು ಇಂಡೋನೇಷ್ಯಾದ ಬಾಲಿಯಲ್ಲಿವೆ. ಇದು ಕೊಮೋಡೋ ನೌಕಾವ್ಯಾಯಾಮ ಎಲ್ಲಿ ಜರುಗಿತು ಅಂತ ಕ್ವಶನ್ ಆಗುತ್ತೆ. ಇದು ಇಂಡೋನೇಷ್ಯಾದ ಬಾಲಿಯಲ್ಲಿ ಜರುಗಿತು. ಫೆಬ್ರವರಿ 15ರಿಂದ ಫೆಬ್ರವರಿ 22, 2025 ಇದನ್ನು ನಿಗದಿಪಡಿಸಲಾಗಿದೆ. ನೆಕ್ಸ್ಟ್, ಕಾಶಿ ತಮಿಳು ಸಂಗಮಂ 3.0. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕಾಶಿ ತಮಿಳು ಸಂಗಮಂ 3.0 ಅನ್ನು ಉದ್ಘಾಟಿಸಿದರು. ಇದು ಇಂಪಾರ್ಟೆಂಟ್. ಏನಂದ್ರೆ ಕಾಶಿ ತಮಿಳು ಸಂಗಮಂ 3.0 ಅನ್ನು ಉದ್ಘಾಟನೆ ಮಾಡಿದವರು ಯಾರು? ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಉದ್ಘಾಟನೆ ಮಾಡಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಮತ್ತು ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಎಲ್ ಮುರುಗನ್ ಅವರ ಸಮ್ಮುಖದಲ್ಲಿ ವಾರಾಣಸಿಯ ನಮೋ ಘಾಟ್ನಲ್ಲಿ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಯವರು ಉದ್ಘಾಟನೆ ಮಾಡಿದರು.
ಇದು 10 ದಿನಗಳ ಕಾರ್ಯಕ್ರಮವಾಗಿದೆ. ಈ ಕಾಶಿ ತಮಿಳು ಸಂಗಮ 10 ದಿನಗಳ ಕಾರ್ಯಕ್ರಮ. ಎಲ್ಲಿಂದ ಎಲ್ಲಿವರೆಗೆ ಅಂದರೆ ಫೆಬ್ರವರಿ 15ರಿಂದ ಫೆಬ್ರವರಿ 24ರವರೆಗೆ. ಈ ಕಾರ್ಯಕ್ರಮವು ತಮಿಳುನಾಡು ಮತ್ತು ಕಾಶಿ ನಡುವಿನ ಪ್ರಾಚೀನ ಸಂಬಂಧಗಳನ್ನು ಆಚರಿಸುತ್ತದೆ. ಈ ಬಾರಿ ಮಹರ್ಷಿ ಅಗಸ್ತ್ಯರ್ ಎಂಬ ವಿಷಯದೊಂದಿಗೆ ತಮಿಳು ಸಂಸ್ಕೃತಿ ಮತ್ತು ಭಾರತದ ಪರಂಪರೆಗೆ ಋಷಿಗಳ ಕೊಡುಗೆಗಳನ್ನು ಗೌರವಿಸಲಾಗುತ್ತದೆ. ನೆಕ್ಸ್ಟ್, ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ 2025ನೇ ವರ್ಷದ ಪ್ರಕೃತಿ ಮತ್ತು ಪಕ್ಷಿ ಉತ್ಸವ. ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ 2025ನೇ ವರ್ಷದ ಪ್ರಕೃತಿ ಮತ್ತು ಪಕ್ಷಿ ಉತ್ಸವದ ಬಗ್ಗೆ ನೋಡುವುದಾದರೆ, ಪ್ರಯಾಗ್ರಾಜ್ನ ಸಂಗಮದ ದಡದಲ್ಲಿರುವ ಮಹಾಕುಂಭದಲ್ಲಿ 2025ನೇ ವರ್ಷದ ಪ್ರಕೃತಿ ಮತ್ತು ಪಕ್ಷಿ ಉತ್ಸವದ ಉದ್ಘಾಟನೆ ಮಾಡಲಾಯಿತು. ನಂಬಿಕೆ ಮತ್ತು ಸಂರಕ್ಷಣೆಯ ಸಂಗಮವನ್ನು ಸಂಕೇತಿಸುವ ಭಾರತೀಯ ಸ್ಕಿಮ್ಮರ್ ಇಂಪಾರ್ಟೆಂಟ್ ಇದೆ. ಭಾರತೀಯ ಸ್ಕಿಮ್ಮರ್ ಅನ್ನು ಉತ್ಸವದ ಮಾಸ್ಕಾಟ್ ಆಗಿ ಆಯ್ಕೆ ಮಾಡಲಾಗಿದೆ. ಪ್ರಕೃತಿ ಮತ್ತು ಪಕ್ಷಿ ಉತ್ಸವದ ಮಾಸ್ಕಾಟ್ ಯಾವುದು ಅಂದರೆ ಭಾರತೀಯ ಸ್ಕಿಮ್ಮರ್ ಅಥವಾ ಇಂಡಿಯನ್ ಸ್ಕಿಮ್ಮರ್. ಉತ್ತರ ಪ್ರದೇಶದಲ್ಲಿ ಸ್ಕಿಮ್ಮರ್ ಪಕ್ಷಿ ಗಂಗಾ, ಯಮುನಾ ಮತ್ತು ಚಂಬಲ್ ನದಿಗಳ ಉದ್ದಕ್ಕೂ ಸಂತಾನೋತ್ಪತ್ತಿ ಮಾಡುತ್ತದೆ. ರಾಜ್ಯದಲ್ಲಿ ಸುಮಾರು 1,000 ಜನಸಂಖ್ಯೆ ಇದೆ. ಇದು ರಾಜ್ಯದಲ್ಲಿ ಉತ್ತರ ಪ್ರದೇಶದಲ್ಲಿ ಭಾರತೀಯ ಸ್ಕಿಮ್ಮರ್ಗಳು ಎಷ್ಟು ಕಂಡು ಬರ್ತಾವೆ ಅಂದರೆ ಈ ಪಕ್ಷಿಗಳು 1,000 ಪಕ್ಷಿಗಳು ಕಂಡು ಬರ್ತಾವೆ ಇಲ್ಲಿ. ನದಿಯ ಆರೋಗ್ಯದ ಸೂಚಕವಾಗಿ ಈ ಪಕ್ಷಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಇನ್ನು ಭಾರತೀಯ ಸ್ಕಿಮ್ಮರ್ ಅಥವಾ ಇಂಡಿಯನ್ ಸ್ಕಿಮ್ಮರ್ ಬಗ್ಗೆ ನೋಡೋದಾದ್ರೆ, ಇದು ದಕ್ಷಿಣ ಏಷ್ಯಾಕ್ಕೆ ಸ್ಥಳೀಯವಾಗಿದೆ. ಇದು ಆಹಾರ ವಿಧಾನದಿಂದ ನೀರಿನ ಮೇಲ್ಮೈ ಮೇಲೆ ಮತ್ತು ಕೆಳಕ್ಕೆ ಹಾರುವ ಮತ್ತು ಮೀನುಗಳಿಗಾಗಿ ಸ್ಕಿಮ್ಮಿಂಗ್ ಮಾಡುವ ಮೂಲಕ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಇದು ಮುಖ್ಯವಾಗಿ ಭಾರತ, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಲ್ಲಿ ಕಂಡುಬರುತ್ತದೆ. ಕೆಲವು ಜನಸಂಖ್ಯೆಯು ನೇಪಾಳ ಮತ್ತು ಮಯನ್ಮಾರ್ಗೆ ವಿಸ್ತರಿಸಿದೆ. ಇವು ಎಲ್ಲೆಲ್ಲಿ ಕಂಡು ಬರ್ತಾವೆ ಅಂದ್ರೆ ಭಾರತ, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಲ್ಲಿ ಕಂಡು ಬರ್ತಾವೆ. ಆದರೆ ಸ್ವಲ್ಪ ಪ್ರಮಾಣದಲ್ಲಿ ನೇಪಾಳ ಮತ್ತು ಮಯನ್ಮಾರದಲ್ಲೂ ಸಹ ಕಂಡು ಬರ್ತಾವೆ. ಈ ಇಂಡಿಯನ್ ಸ್ಕಿಮ್ಮರ್ ಅಥವಾ ಭಾರತೀಯ ಸ್ಕಿಮ್ಮರ್ದ ಐಯುಸಿಎನ್ ಸ್ಟೇಟಸ್ ಏನಂದ್ರೆ ಇದು ಅಳಿವಿನಂಚಿನಲ್ಲಿರುವ ಪಕ್ಷಿಯಾಗಿದೆ. ನೆಕ್ಸ್ಟ್, ನಕ್ಷಾ ನ್ಯಾಷನಲ್ ಜಿಯೋಸ್ಪೇಷಿಯಲ್ ನಾಲೆಜ್ ಬೇಸ್ಡ್ ಲ್ಯಾಂಡ್ ಸರ್ವೆ ಆಫ್ ಅರ್ಬನ್ ಹ್ಯಾಬಿಟೇಷನ್ಸ್, ರಾಷ್ಟ್ರೀಯ ಭೂ ಪ್ರಾದೇಶಿಕ ಜ್ಞಾನ ಆಧಾರಿತ ನಗರ ಜನವಸತಿಗಳ ಭೂ ಸಮೀಕ್ಷೆ. ಇದನ್ನು ನಕ್ಷಾದ ಲಾಂಗ್ ಫಾರ್ಮ್ ಆಗಿ ಕೇಳ್ಬೋದು. ನಗರ ಭೂ ಸಮೀಕ್ಷೆಗಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಕ್ಷಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ರೈತ ಕಲ್ಯಾಣ ಸಚಿವ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶದ ರೈಜನ್ನಲ್ಲಿ 26 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 152 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಷ್ಟ್ರೀಯ ಭೂ ಪ್ರಾದೇಶಿಕ ಜ್ಞಾನ ಆಧಾರಿತ ನಗರ ಜನವಸತಿಗಳ ಭೂ ಸಮೀಕ್ಷೆಯನ್ನು ನಕ್ಷಾವನ್ನು ಉದ್ಘಾಟಿಸಲಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಭೂ ಸಂಪನ್ಮೂಲ ಇಲಾಖೆಯಿಂದ ನಡೆಸಲ್ಪಡುವ ನಕ್ಷಾ ಕಾರ್ಯಕ್ರಮವು ನಗರ ಪ್ರದೇಶಗಳಲ್ಲಿ ಭೂ ಸಮೀಕ್ಷೆ ಪ್ರಕ್ರಿಯೆಗಳನ್ನು ಆಧುನೀಕರಿಸುವ ಗುರಿಯನ್ನು ಹೊಂದಿದೆ. ಈ ನಕ್ಷಾ ಕಾರ್ಯಕ್ರಮ ಇದರ ನೋಡಲ್ ಸಚಿವಾಲಯ ಯಾವುದಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಅದರ ಅಡಿಯಲ್ಲಿ ಭೂ ಸಂಪನ್ಮೂಲ ಇಲಾಖೆ ಇದನ್ನು ನಡೆಸುತ್ತದೆ. ಭೂ ದಾಖಲೆಗಳನ್ನು ರಚಿಸುವುದು ಮತ್ತು ನವೀಕರಿಸುವುದು, ಭೂ ಮಾಲೀಕತ್ವದ ನಿಖರವಾದ ದಾಖಲಾತಿಯನ್ನು ಖಚಿತಪಡಿಸಿಕೊಳ್ಳುವುದು, ನಗರ ಯೋಜನೆಯನ್ನು ಸುಧಾರಿಸುವುದು ಮತ್ತು ಭೂ ಸಂಬಂಧಿತ ವಿವಾದಗಳನ್ನು ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ. ಈ ನಕ್ಷಾದ ಉದ್ದೇಶ ಏನಂದ್ರೆ ಭೂ ದಾಖಲೆಗಳನ್ನು ರಚನೆ ಮಾಡುವುದು ಮತ್ತು ನವೀಕರಣ ಮಾಡುವುದು, ಭೂ ಮಾಲೀಕತ್ವದ ನಿಖರವಾದ ದಾಖಲಾತಿಯನ್ನು ಖಚಿತಪಡಿಸಿಕೊಳ್ಳುವುದು, ನಗರ ಯೋಜನೆಯನ್ನು ಸುಧಾರಿಸುವುದು ಮತ್ತು ಭೂ ಸಂಬಂಧಿತ ವಿವಾದಗಳನ್ನು ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ. ನೆಕ್ಸ್ಟ್, ಜೆನಿಕ್ ಸಿನ್ನರ್ ಅವರು ಯಾವ ದೇಶದವರು ಅಂದ್ರೆ ಇಟಲಿಯ ಪ್ರಸಿದ್ಧ ಟೆನ್ನಿಸ್ ಆಟಗಾರರು ಇವರು ಯಾಕೆ ಸುದ್ದಿಯಲ್ಲಿದ್ದಾರೆ ಅಂದರೆ ಡೋಪಿಂಗ್ ಪ್ರಕರಣದಲ್ಲಿ ಜೆನಿಕ್ ಸಿನ್ನರ್ ಅವರನ್ನು 3 ತಿಂಗಳ ಕಾಲ ಟೆನ್ನಿಸ್ನಿಂದ ನಿಷೇಧಿಸಲಾಗಿದೆ. ಅಗ್ರ ಶ್ರೇಯಾಂಕಿತ ಪುರುಷ ಟೆನ್ನಿಸ್ ಆಟಗಾರ ಜೆನಿಕ್ ಅವರು ವಿಶ್ವ ಡೋಪಿಂಗ್ ವಿರೋಧಿ ಸಂಸ್ಥೆ ವಾಡಾ ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ವಿಶ್ವ ಡೋಪಿಂಗ್ ವಿರೋಧಿ ಸಂಸ್ಥೆ ಜೊತೆಗಿನ ಒಪ್ಪಂದದಲ್ಲಿ ಸಿನ್ನರ್ 3 ತಿಂಗಳ ನಿಷೇಧವನ್ನು ಸ್ವೀಕರಿಸಲಿದ್ದಾರೆ. ಇದು ಹೆಂಗೆ ಕ್ವಶನ್ ಆಗ್ಬೋದು ಅಂದ್ರೆ ಜೆನಿಕ್ ಸಿನ್ನರ್ ಅವರು ಯಾವ ರಾಷ್ಟ್ರದವರು ಅಂತ ಕೇಳ್ಬೋದು. ಅವರು ಇಟ್ಲಿಯವರು. ಜೆನಿಕ್ ಸಿನ್ನರ್ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ ಅಂತ ಕೇಳ್ಬೋದು. ಅದ ಟೆನ್ನಿಸ್. ನೆಕ್ಸ್ಟ್, ಒನ್ ಲೈನರ್ಸ್ ನೋಡೋದಾದ್ರೆ 5ನೇ ಬಹುಪಕ್ಷೀಯ ನೌಕಾವ್ಯಾಯಾಮ ಕೊಮೋಡೋ ಎಲ್ಲಿ ನಡೆಯುತ್ತಿದೆ ಅಂದ್ರೆ ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆಯುತ್ತಿದೆ. ಇತ್ತೀಚೆಗೆ ಸರ್ಕಾರವು PM ಆಶಾ ಯೋಜನೆಯನ್ನು ಯಾವ ಅವಧಿಗೆ ಮುಂದುವರಿಸಲು ಅನುಮೋದನೆ ನೀಡಿದೆ? ಯಾವ ಅವಧಿಗೆ ಅಂದ್ರೆ 2025-26 ಅವಧಿಗೆ ಮುಂದುವರಿಸಲು ಅನುಮೋದನೆಯನ್ನು ನೀಡಿದೆ.
ನೆಕ್ಸ್ಟ್ ಭಾರತದ ಹೊಸ ಮುಖ್ಯ ಚುನಾವಣಾ ಆಯುಕ್ತರಾಗಿ ಯಾರು ನೇಮಕಗೊಂಡಿದ್ದಾರೆ ಯಾರಂದ್ರೆ ಜ್ಞಾನೇಶ್ ಕುಮಾರ್ ಅವರು. ರಾಜೀವ್ ಕುಮಾರ್ ಅವರು ಇದ್ರು 25ನೇದವರು, ಅವ್ರು ಹೋಗಿ 26ನೇದವರು ಜ್ಞಾನೇಶ್ ಕುಮಾರ್ ಅವರು ಮುಖ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾಗಿದ್ದಾರೆ. ಬ್ರಹ್ಮೋಸ್ NG ಕ್ಷಿಪಣಿ, ಬ್ರಹ್ಮೋಸ್ ನೆಕ್ಸ್ಟ್ ಜನರೇಷನ್ ಕ್ಷಿಪಣಿಯನ್ನು ಭಾರತ ಮತ್ತು ಯಾವ ದೇಶ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ? ಭಾರತ ಮತ್ತು ರಷ್ಯಾ ರಾಷ್ಟ್ರಗಳು ಬ್ರಹ್ಮೋಸ್ ನೆಕ್ಸ್ಟ್ ಜನರೇಷನ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿವೆ. ಆಸಿಡ್ ದಾಳಿಯ ಸಂತ್ರಸ್ತರಿಗೆ ತಿಂಗಳಿಗೆ 10,000 ನೀಡುವುದಾಗಿ ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ? ಯಾವ ರಾಜ್ಯ ಘೋಷಿಸಿದೆ ಅಂದ್ರೆ ಪಂಜಾಬ್ ಸರ್ಕಾರ.